devil on fire. ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ, ಚೀನಾದಲ್ಲಿ ಇಲ್ಲ. ಕಾರಣ ಚೀನಾದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಅದು ಒಂದು ರೀತಿಯಲ್ಲಿ ಈ ಸೇವಾ ವಲಯ ನಂಬಿಕೊಂಡಿರ್ತಕ್ಕಂತಹ ದೇಶ ಅಲ್ಲ ಚೀನಾ. ಉತ್ಪಾದನಾ ವಲಯದ ಕಡೆ ಅವರ ಗಮನ ಜಾಸ್ತಿ. ಈ ನಮ್ಮದು ಅಂದರೆ ಈ ಸಾಫ್ಟ್ವೇರು ಇನ್ನೊಂದು ಮತ್ತೊಂದು ಇದೆಯಲ್ಲ, ಇದೆಲ್ಲ ಸಾಫ್ಟ್ವೇರ್ ಸೆಕ್ಟರ್ ಆಯಿತು. ಇದರಿಂದ ಉತ್ಪಾದನೆ ವಲಯ ಎಷ್ಟು ಇಂಪ್ರೂವ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಸೇವಾ ವಲಯದ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ದೇಶ ನಮ್ಮದು. ರಾಹುಲ್ ಗಾಂಧಿ ಹೇಳಿರೋದು ನೋಡಿ, ಚೀನಾದಲ್ಲಿ ಉತ್ಪಾದನೆಗೆ ಜಾಸ್ತಿ ಬೆಲೆ ಕೊಡ್ತಾರೆ ಅವರು. ತುಂಬ ಎಲ್ಲ ಜಗತ್ತಲ್ಲಿ ಯಾವ ದೇಶಕ್ಕೆ ಏನು ವಸ್ತು ಬೇಕಿದ್ದರೂ ಕೂಡ ಚೀನಾ ಪ್ರಾಡಕ್ಟೇ ಬಳಸ್ತಾ ಇದ್ದಾರೆ ಅವರು. ಅಷ್ಟರ ಮಟ್ಟಿಗೆ ಚೀನಾದ ಉತ್ಪನ್ನಗಳಿದೆಯಲ್ಲ, ಈ ಉತ್ಪನ್ನಗಳು ಅಗ್ಗ ಮತ್ತು ಯಥೇಚ್ಛವಾಗಿ ಸಿಗ್ತವೆ ನಿಮಗೆ. ಹಾಗಾಗಿ ಚೀನಾ ಉದ್ಯೋಗದಾತ ಆಗ್ತಾ ಇದೆ. ಭಾರತ ಸೇವಾ ವಲಯವನ್ನು ಮಾತ್ರ ನಂಬಿಕೊಂಡಿದೆ, ಉತ್ಪಾದನಾ ವಲಯದ ಕಡೆ ಭಾರತ ಗಮನ ಕೊಡಲಿಲ್ಲ. ಹಾಗಾಗಿ ಇವತ್ತಿಗೆ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಒಂದು ಕಡೆ ಹೇಳ್ತಾರೆ. ಅಮೆರಿಕಾದಲ್ಲಿ ಕೂತು ಚೀನಾದ ಬಗ್ಗೆ ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥ ಮಾತಿದು. ಚೀನಾದಲ್ಲಿ ಹೇಗೆ ಉತ್ಪಾದನಾ ವಲಯ ಇಂಪ್ರೂವ್ ಆಯಿತು, ಉದ್ಯೋಗ ಸಿಗುತ್ತೆ ಅಂತ. ಚೀನಾದಲ್ಲಿ ಹಾಗೇನೆ. ಚೀನಾದಲ್ಲಿ ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ನಿಮಗೊಂದು ವಾಟರ್ ಬಾಟ್ಲ್ ಬೇಕು ಅಂತ ಅಂದ್ಕೊಳ್ಳಿ, ಒಂದು ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಬೇಕು ಅಂದ್ಕೊಳ್ಳಿ. ನಾನು ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲೆಲ್ಲೋ ಒಂದು ಕಡೆ ನಮ್ಮ ದೇಶದಲ್ಲಿ ಒಂದು ವಾಟರ್ ಬಾಟ್ಲ್ ಉತ್ಪಾದನೆ ಮಾಡ್ಕೊಡೋಕ್ಕೆ ₹3 ಆಗುತ್ತೆ, ₹4 ಆಗುತ್ತೆ ಅಂತ ಅಂದ್ಕೊಳ್ಳೋಣ. ನಾನು ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಾನು. ಬಟ್ ಚೀನಾದವ್ರು ಏನು ಮಾಡ್ತಾರೆ, 50 ಪೈಸೆ ಕೊಟ್ಬಿಡ್ತಾರೆ. ಸೇಮ್ ಒಂದು ವಾಟರ್ ಬಾಟಲನ್ನು 50 ಪೈಸೆ ಕೊಡ್ತಾರೆ ಅವರು. 50 ಪೈಸೆ ಕೊಡ್ತಾರೆ. ಚೀನಾದಲ್ಲಿ 3 ಶಿಫ್ಟ್ಗಳ ಕೆಲಸ ಕೂಡ ಇರುತ್ತೆ. ಚೀನಾದಲ್ಲಿ ಒಬ್ಬ ಆ ಉದ್ಯಮದ ಮಾಲೀಕನಿಗೆ ಅವನ ಎಂಜಿನ್ ಇರುತ್ತಲ್ಲ ಆ ಫ್ಯಾಕ್ಟ್ರಿಗಳಲ್ಲಿ, ಇದು ಆಫ್ ಆಗಬಾರ್ದು, ಎಂಜಿನ್ ಆಫ್ ಆಗಬಾರ್ದು ಅವನಿಗೆ. ಅವನು ಎಷ್ಟೋ ಬಾರಿ, ಅನೇಕ ಬಾರಿ ಅವನ ಉತ್ಪಾದನಾ ವೆಚ್ಚದ ಜೊತೆಗೆ 5 ಪೈಸಾ ಜಾಸ್ತಿ ಬಂದುಬಿಡಲಿ, ಒಂದು ಬಾಟ್ಲೆ 45 ಪೈಸಾ ಖರ್ಚು ಮಾಡಿದ್ದ ಅಂತ ಅಂದ್ಕೊಳ್ಳಿ. ಅವನು ಬರೀ 5 ಪೈಸಾ ಜಾಸ್ತಿ ಬಂದರೂ ಅವನು ರಾಜಿ ಆಗಿಬಿಡ್ತಾನೆ, ತೊಗೊಂಡೋಗ್ರಪ್ಪ ಎಷ್ಟು ಸಾವಿರ ಬೇಕು ಅಂತ. ಬೇರೆ ದೇಶಗಳಿಗೆ ಬಂದಾಗ ₹3 ಆಗುತ್ತೆ, ₹2.5 ಆಗುತ್ತೆ, ₹2 ಆಗುತ್ತೆ ಅಂತ ಹೇಳ್ತಾರಲ್ಲ, ಅವಾಗೇನಾಗ್ಬಿಡುತ್ತೆ, ಎಲ್ಲ ದೇಶಗಳು ಕೂಡ ಇದ್ಯಾಕೆ ಇವನು ₹2 ಕೊಡಬೇಕು ನಾನು, ಚೀನಾದಲ್ಲಿ 50 ಪೈಸೆಗೆ ನಂಗೆ ಸಿಗುತ್ತೆ, ಅಲ್ಲಿಗೆ ಹೋಗ್ಬಿಡ್ತಾರೆ. 5 ಪೈಸಾ ಒಂದೊಂದು ಬಾಟಲ್ ಲಾಭ ಇತ್ತಲ್ಲ, ಅದು ಲಕ್ಷಾಂತರ ಬಾಟಲ್ಗಳು, ಕೋಟ್ಯಾಂತರ ಬಾಟಲ್ಗಳಾಗ್ತವೆ. ಆ ಮೂಲಕ ಅವನು ಲಾಭನೂ ಮಾಡ್ಕೊಳ್ತಾನೆ, ಕೆಲಸನೂ ಕೊಡ್ತಾನೆ. ಎಷ್ಟೋ ಬಾರಿಗೆ ಅವನಿಗೆ ನನ್ನ ಆ ಫ್ಯಾಕ್ಟ್ರಿಯ ಎಂಜಿನ್ಗಳು ಆನಲ್ಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ ಬೆಲೆಗೂ ಕೊಟ್ಬಿಡ್ತಾನೆ ಅವನು. 45 ಪೈಸೆಗೆ ತೊಗೊಂಡು ಹೋಗ್ರಪ್ಪ, ಇದರಿಂದ ನನ್ನ ಜನಕ್ಕೆ ಕೆಲಸ ಸಿಕ್ತು, ನಮ್ಗೆ ಊಟ ಸಿಕ್ತು. ಈ ಪಾಲಿಸಿ ಮೇಲೂ ಚೀನಾದಲ್ಲಿ ಅನೇಕರು ಕೆಲಸ ಮಾಡ್ತಾರೆ. 5 ಪೈಸಾ 3 ಪೈಸೆ ಕೊಟ್ಬಿಡ್ತಾರೆ ಅವರು. ಬಟ್ ಬೇರೆ ಯಾವ ದೇಶ ಕೂಡ ಚೀನಾದ ಬೆಲೆಗೆ ಉತ್ಪನ್ನವನ್ನು ಕೊಡೋಕ್ಕಾಗಲ್ಲ. ಇದೇ ಕಾರಣಕ್ಕೆ ಚೀನಾದ ಉತ್ಪಾದನಾ ವಲಯದ ಬಗ್ಗೆ ಅಲ್ಲಿಗೆ ಡಿಮ್ಯಾಂಡು ಜಾಸ್ತಿ ಇದೆ, ಅವ್ರು ಸಪ್ಲೈಯೂ ಜಾಸ್ತಿ ಕೊಡ್ತಾರೆ, ಅಲ್ಲಿನ ಮ್ಯಾನ್ ಪವರನ್ನು ಬಳಸ್ಕೊಳ್ತಾರೆ. ಬಟ್ ಇಂಡಿಯಾದಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಇಲ್ಲ ಸಾಫ್ಟ್ವೇರ್ ಅಂತಾರೆ, ಇಲ್ಲ ಇಂಜಿನಿಯರಿಂಗ್ ಅಂತಾರೆ, ಇಲ್ಲ ಡಾಕ್ಟ್ರ್ ಅಂತಾರೆ. ಫ್ಯಾಕ್ಟ್ರಿಗಳಾದ್ರೂ ಮಾಡಬೇಕಲ್ಲ, ಮಾಡುವಂಥ ಫ್ಯಾಕ್ಟ್ರಿಯವ್ರಿಗೆ ತೆರಿಗೆಯನ್ನು ನೀವು ಕಡಿಮೆ ಮಾಡಬೇಕಲ್ಲ. ದೊಡ್ಡವ್ರಿಗೆ ನೀವು ತೆರಿಗೆ ಕಡಿಮೆ ಮಾಡಿಬಿಟ್ಟು ಸಣ್ಣ ಸಣ್ಣ ಉದ್ಯಮಗಳಿಗೆ ನೀವು ಕಚ್ಚಾ ವಸ್ತುಗಳಿಗೆ ನೀವು ಬೆಲೆ ಜಾಸ್ತಿ ಮಾಡೋದು, ಟ್ಯಾಕ್ಸ್ ಜಾಸ್ತಿ ಮಾಡಿಬಿಟ್ರೆ ಅವ್ನು ಹೇಗೆ ತಾನೇ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ? ಒಂದು ವೇಳೆ ಮಾಡಿದ್ರು ಚೀನಾ ಬೆಲೆಗಿಂತ ಕಡಿಮೆ ಕೊಡೋಕ್ಕಾಗಲ್ವಲ್ಲ. ಅವನು ಇಲ್ಲಿಗೆ ಡಿಮ್ಯಾಂಡ್ ಬರುತ್ತಾ, ಅಲ್ಲಿಗೆ ಡಿಮ್ಯಾಂಡ್ ಮಾಡುತ್ತಾ? ಇಂಥ ವಿಚಾರಗಳಲ್ಲಿ ನಾವು ಬದಲಾಗಬೇಕು ಅಂಥೇಳಿ ರಾಹುಲ್ ಗಾಂಧಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಚೀನಾ ಅಮೆರಿಕಾವನ್ನು ಹಿಂದಿಕ್ಕಿ ಅತಿ ದೊಡ್ಡ ಉತ್ಪಾದನಾ ಕೇಂದ್ರ ಆಗಿಬಿಟ್ಟಿದೆ. ಹೀಗಾಗಿ ಆ ದೇಶದಲ್ಲಿ ನಮಗೆ ಅನ್ಎಂಪ್ಲಾಯ್ಮೆಂಟ್ ಕಾಣಿಸಲ್ಲ. ಒಂದು ಕಾಲಕ್ಕೆ ಇದೇ ಚೀನಾ ತಲಾದಾಯದ ವಿಚಾರದಲ್ಲಿ 150ನೇ ಸ್ಥಾನಕ್ಕಿಂತ ಜಾಸ್ತಿ ಇದ್ದರು ಅವರು. ಈಗ 75-73ಕ್ಕೆ ಅವ್ರು ಬಂದುಬಿಟ್ಟಿದ್ದಾರೆ. ನಾವಿನ್ನೂ 151, 152ರಲ್ಲಿ ನಾವು ಇನ್ನೂ ಇದ್ದೀವಿ. 5ನೇ ಆರ್ಥಿಕತೆ, 6ನೇ ಆರ್ಥಿಕತೆ ಅಂತ ನಾವು ಮಾತಾಡ್ತೀವಿ. ದೇಶಕ್ಕೆ ದೊಡ್ಡ ದೊಡ್ಡ ಶ್ರೀಮಂತರ ಹಣ ಲೆಕ್ಕ ಹಾಕ್ಬಿಟ್ಟು ನಾವು 5ನೇ ಸ್ಥಾನ, 6ನೇ ಸ್ಥಾನ, ಅಷ್ಟಭಿವೃದ್ಧಿ ಇಷ್ಟಭಿವೃದ್ಧಿ ಮಾತಾಡ್ತೀವಿ. ಜನಗಳ ವಲಯದಲ್ಲಿ, ಉದ್ಯೋಗ ವಲಯದಲ್ಲಿ ಅದು ಇದೆಯಾ ಅಂದರೆ ಇಲ್ಲ. ಹೀಗಾಗಿ ಚೀನಾದಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ. ರಾಹುಲ್ ಗಾಂಧಿ ಹೇಳ್ತಾರೆ, ಚೀನಾ ಉದ್ಯೋಗದಾತ ದೇಶ ಆಗ್ತಾ ಇದೆ, ಉತ್ಪಾದನಾ ವಲಯಕ್ಕೆ ಅವರು ಜಾಸ್ತಿ ಗಮನ ಕೊಡ್ತಿರತಕ್ಕಂಥ ಕಾರಣದಿಂದ ಅಂಥೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಇದೇ ಮಾತಿಗೆ BJP ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ವಿದೇಶಿ ನೆಲದಲ್ಲಿ ಭಾರತದ ಮಾನ ತೆಗೆಯುವಂಥ ಖಯಾಲಿ ರಾಹುಲ್ ಗಾಂಧಿ ಅವರಿಗಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧವಾಗಿ BJP ಈ ಥರ ವಾಗ್ದಾಳಿ ಮಾಡಿದೆ. The planet has an employment problem. Okay? The West has an employment problem. India has an employment problem. But there are many countries in the world that don't really have an employment problem. China certainly doesn't have an employment problem. Vietnam doesn't have an employment problem. India has to think about the act of production and organizing production. And India has to, it's not acceptable that India simply says, okay, manufacturing, what you call manufacturing or production is going to be the preserve of the Chinese, it's going to be the preserve of the Vietnamese, it's going to be the preserve of the Bangladeshis. So we have to reimagine how to produce in a democratic environment. Until we do that, we will face high levels of unemployment.
And frankly, it's not sustainable. So you. और तीसरी बार भी कांग्रेस को राहुल गांधी के नेतृत्व में भारत की जनता ने नकार दी, 99 पे आके अटका दिया। और ये दुनिया में जाकर के जो भारत आज मेक इन इंडिया के रूप में, जो भारत इनके कार्यकाल में डिफेंस इंपोर्ट होता था वो एक्सपोर्ट कर रहा है, वो भारत जो देश में 19 लाख करोड़ का इंपोर्ट था वो आज 80। Rahul Gandhi is so eager to bat for China, and he has a habit of insulting India. The world is aware of a 17% youth unemployment rate in China as of August 2024. So the question is it because of his MOU with the Communist Party of China that he always